ಹಾಯ್. ಈ ವರ್ಷ SSLC ಎಕ್ಸಾಮ್ ಅನ್ನ ಬರೀತಾ ಇರುವಂತಹ ವಿದ್ಯಾರ್ಥಿಗಳು ಅಂದ್ರೆ ನೀವು ತುಂಬಾ ಕೇರ್ಫುಲ್ ಆಗಿ ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ. ಹಾಗೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ. ನಂತರ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಇರಲ್ಲ ಅಂತ 1 ಮಂತ್ ಮೊದಲೇನೆ ಶಿಕ್ಷಣ ಸಚಿವರೇ ಹೇಳಿದ್ರು. ಅದನ್ನೀಗ ಮತ್ತೊಮ್ಮೆ ಹೇಳಿದರೆ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಅಂತ. ಅಂದ್ರೆ ಹಿಂದಿನ ವರ್ಷ ಆಗಿರ್ಬೋದು, ಅದ್ರ ಹಿಂದಿನ ವರ್ಷ 10% ಗ್ರೇಸ್ ಮಾರ್ಕ್ಸ್ ಇರ್ತಾ ಇತ್ತು. ಅಂದ್ರೆ ಯಾವ್ದಾದ್ರು ವಿದ್ಯಾರ್ಥಿಗಳು ಈಗ ಎಕ್ಸಾಂಪಲ್ಗೆ ಸೈನ್ಸ್ ಅಥವಾ ಮ್ಯಾಥ್ಸ್ ಅದರಲ್ಲಿ ಪಾಸ್ ಆಗೋದಕ್ಕೆ ಒಂದು 2 ಮಾರ್ಕ್ಸ್ ಬೇಕು. 2 ಮಾರ್ಕ್ಸ್ ಬಿದ್ರೆ ಅವ್ರು ಪಾಸ್ ಆಗ್ಬಿಡ್ತಾರೆ. ಆ ರೀತಿ ಇದ್ದಾಗ ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಿದ್ರು. ಬಟ್ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಅಂತ ಅನೌನ್ಸೇ ಮಾಡಿದ್ದಾರೆ. ಹಾಗಿದ್ರೆ ಈ ವರ್ಷ ಎಕ್ಸಾಮ್ ಸ್ಟ್ರಿಕ್ಟ್ ಆಗಿ ನಡೆಯುತ್ತಾ ಅಥವಾ ಫ್ರೀ ಆಗಿ ಇರತ್ತಾ ಎಕ್ಸಾಮ್ ಅಂತ ನೀವು ಕೇಳೋದಾದ್ರೆ, ಎಕ್ಸಾಮ್ ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ. ಅಂದ್ರೆ ಹಿಂದಿನ ವರ್ಷ ಏನು ವೆಬ್ ಕ್ಯಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಅದೇ ರೀತಿ ವೆಬ್ ಕ್ಯಾಮ್ ವ್ಯವಸ್ಥೆ ಈ ವರ್ಷ ಕೂಡ ಇರುತ್ತೆ. ಈಗ ವೆಬ್ ಕ್ಯಾಮ್ ಅಂದ್ರೆ ಏನು ಅಂತ ನಿಮಗೆ ಶಾರ್ಟ್ ಆಗಿ ಹೇಳೋದಾದ್ರೆ, ಈಗ ಸೀನಿಯರ್ಸ್ ಅನ್ನ ಕೇಳಿದ್ರೆ ಹೇಳ್ತಾರೆ, ಬಟ್ ನಿಮಗೆ ಗೊತ್ತಾಗ್ಲಿ ಅಂತ ನಾನು ಹೇಳೋದಾದ್ರೆ, ನೀವೇನು ಎಕ್ಸಾಮ್ ಬರೀತೀರಾ SSLC ಎಕ್ಸಾಮ್, ಆ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಕ್ಯಾಮ್ರಾಸ್ ಇರುತ್ತೆ. ಅಂದ್ರೆ ನಿಮ್ಮ ಎಕ್ಸಾಮ್ ಹಾಲಲ್ಲೂ ಕೂಡ ಕ್ಯಾಮ್ರಾ ಇರುತ್ತೆ. ಓಕೆನಾ? ಆ ಕ್ಯಾಮ್ರಾವನ್ನ ಆ ಎಕ್ಸಾಮಿನೇಷನ್ ಸೆಂಟರ್ ಅಂತೂ ಅಬ್ಸರ್ವ್ ಮಾಡೇ ಮಾಡ್ತಾರೆ. ಅದ್ರ ಜೊತೆಗೇನೆ ಈಗ ಇಂಟರ್ನೆಟ್ ಮೂಲಕ ಅಥವಾ ವೆಬ್ ಕಾಸ್ಟಿಂಗ್ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಎಕ್ಸಾಮ್ ಹಾಲಲ್ಲಿ ಇರುವಂತಹ ಕ್ಯಾಮ್ರಾವನ್ನ ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ, ಹಾಗೆ ಸ್ಟೇಟ್ ಲೆವೆಲಲ್ಲೂ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ನಂತರ ಲೈವ್ ಅಲ್ಲಿ ಅಬ್ಸರ್ವ್ ಮಾಡ್ತಿರ್ತಾರೆ. ಈಗ ಎಕ್ಸಾಂಪಲ್ಗೆ, ಈಗ ನಮ್ಮ ದೇಶದಲ್ಲಿ ಎಲ್ಲೋ ಒಂದ್ ಕಡೆ ಕ್ರಿಕೆಟ್ ನಡೀತಿದೆ ಅಂತ ಅನ್ಕೋಣ. ಆ ಕ್ರಿಕೆಟ್ ಅನ್ನ ನಾವೇನ್ ಮಾಡ್ತೀವಿ, ನಮ್ಮ ಮನೆ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ತೀವಿ, ನಾವು ನೋಡ್ತಿರ್ತೀವಿ, ನಮ್ಮ ಪಕ್ಕದ ಮನೆಯಲ್ಲೂ ನೋಡ್ತಿರ್ತಾರೆ. ಈ ರೀತಿ ಲೈವ್ ಅಲ್ಲಿ ನೋಡ್ತಾ ಇರ್ತಾರಲ್ವಾ, ಈ ರೀತಿ ವ್ಯವಸ್ಥೆನ ಮಾಡಿರ್ತಾರೆ ಎಕ್ಸಾಮ್ ಹಾಲ್ ಇಂದ ಅಲ್ಲಿರುವಂತಹ ಕ್ಯಾಮ್ರಾ ಮೂಲಕ. ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ನೋಡ್ತಿರ್ತಾರೆ, ಹಾಗೆ ಡಿಸ್ಟ್ರಿಕ್ಟ್ ಲೆವೆಲ್ ನೋಡ್ತಿರ್ತಾರೆ. ಓಕೆನಾ? ಅದರ ನಂತರ ಸ್ಟೇಟ್ ಲೆವೆಲ್ KSEAB ಅಲ್ಲಿ ಕೂಡ ಒಂದು ಆಫೀಸ್ ಇರುತ್ತೆ, ಅಲ್ಲಿ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಈ ರೀತಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯಿಂದ ಎಕ್ಸಾಮ್ ಅನ್ನು ಸ್ಟ್ರಿಕ್ಟ್ ಆಗಿ ನಡೆಸ್ತಾರೆ. ಹಿಂದಿನ ವರ್ಷ ಕೂಡ ಸ್ಟ್ರಿಕ್ಟ್ ಆಗಿ ನಡೆದಿತ್ತು, ಈ ವರ್ಷ ಕೂಡ ಸ್ಟ್ರಿಕ್ಟ್ ಆಗಿ ನಡೆಸ್ತಾರೆ. ಹಾಗಿದ್ರೆ ಯಾವ್ದಾದ್ರು ವಿದ್ಯಾರ್ಥಿಗಳು 1 ಅಥವಾ 2 ವಿಷಯದಲ್ಲಿ ಫೇಲ್ ಆಗ್ಬಿಟ್ರೆ, ಅಥವಾ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಆಗಿದೆ, ಅಂದ್ರೆ ಈಗ ಪಾಸ್ ಆಗಿದ್ದಾರೆ ಬಟ್ ಸೈನ್ಸ್ ಅಲ್ಲಿ ಅವರು ತುಂಬಾ ಒಳ್ಳೆ ಸ್ಕೋರ್ ಆಗುತ್ತೆ ಅಂದ್ಕೊಂಡಿದ್ರು, ಬಟ್ 1 or 2 ಮಾರ್ಕ್ಸ್ ಕಟ್ ಆಗ್ಬಿಡ್ತು, ಕಡಿಮೆ ಬಂತು. ಆವಾಗ ಮಾರ್ಕ್ಸ್ ನ ಇಂಪ್ರೂವ್ ಮಾಡ್ಕೋಬೇಕಲ್ವಾ, ಅದಕ್ಕೇನಾದ್ರು ವ್ಯವಸ್ಥೆ ಇರತ್ತಾ? ಅಥವಾ ಯಾವ್ದು ವಿದ್ಯಾರ್ಥಿಗಳು ಫೇಲ್ ಆದ್ರೆ ಅವರು ಕೂಡ ಪಾಸ್ ಆಗಿ ಮುಂದೆ PUCನೋ ಅಥವಾ ಡಿಪ್ಲೊಮಾನೋ ಜಾಯ್ನ್ ಆಗೋದಕ್ಕೆ ಯಾವ್ದಾದ್ರು ಅವಕಾಶ ಇರತ್ತೆ ನೀವು ಕೇಳಿದ್ರೆ, ಅವಕಾಶ ಇರುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರ್ದಂತ ತಿಳ್ಕೊಳ್ಳೋದಾದ್ರೆ, ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ ನ ಟೈಮ್ ಟೇಬಲ್ ರಿಲೀಸ್ ಮಾಡಿದ್ದಾರೆ. ಅದರ ನಂತರ ಮೊದಲನೇ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬಂದ ನಂತರ ಸುಮಾರು ಒಂದು 30 ಡೇಸ್ ಅಲ್ಲಿ, 30 ಡೇಸ್ ನಂತರ 2ನೇ ಬೋರ್ಡ್ ಎಕ್ಸಾಮ್ ನಡೆಸ್ತಾರೆ. ಅದನ್ನ ಪಾಸ್ ಆಗಿ ವಿದ್ಯಾರ್ಥಿಗಳು ಮುಂದಿನ ಕೋರ್ಸ್ ಅನ್ನ ಜಾಯ್ನ್ ಆಗಬಹುದು. ಅಥವಾ ಮೊದಲೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ, ಅದಕ್ಕೋಸ್ಕರ 2ನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡಿ ಅದ್ರಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಏನ್ ಮಾಡಬಹುದು, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದುಕೊಳ್ಳಬಹುದು. ಅದೇ ರೀತಿ 3ನೇ ಬೋರ್ಡ್ ಎಕ್ಸಾಮ್ ಕೂಡ ನಡೆಸ್ತಾರೆ, ಅದರಲ್ಲೂ ಕೂಡ ಪಾಸ್ ಆಗದೇ ಇರುವಂತಹ ವಿದ್ಯಾರ್ಥಿಗಳು ಪಾಸ್ ಆಗಬಹುದು. ಅದೇ ರೀತಿ ಯಾವ್ದೋ ವಿದ್ಯಾರ್ಥಿಗಳು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಕೂಡ ಬೇರೆ ಬೇರೆ ರೀತಿ ವ್ಯವಸ್ಥೆ ಇದೆ ಅಥವಾ ಫೆಸಿಲಿಟಿ ಇದೆ. ಅದನ್ನ ತಿಳ್ಕೊಳ್ಳೋದಾದ್ರೆ, ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು 3 ಬೋರ್ಡ್ ಎಕ್ಸಾಮ್ ನ ಬರೆದು ಅಂತ ತಿಳ್ಕೊಳ್ಳೋಣ. ಆವಾಗ ಸಬ್ಜೆಕ್ಟ್ ವೈಸ್ ಹೈಯೆಸ್ಟ್ ಬಂದಿರುವಂತಹ ಮಾರ್ಕ್ಸ್ ಅನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಈಗ ಎಕ್ಸಾಂಪಲ್ಗೆ ಸೈನ್ಸ್ ಅನ್ನ, ಅಂದ್ರೆ ಸೈನ್ಸ್ ಸಬ್ಜೆಕ್ಟ್ ಅನ್ನ 3 ಬೋರ್ಡ್ ಎಕ್ಸಾಮ್ ಬರೆದಿದ್ದಾರೆ. ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಮತ್ತು 2ನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 3ನೇ ಬೋರ್ಡ್ ಎಕ್ಸಾಮ್ ಗಿಂತ ಕಡಿಮೆ ಮಾರ್ಕ್ಸ್ ಬಂದಾಗ 3ನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ, ಅದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಅದೇ ರೀತಿ ಈಗ ಮ್ಯಾಥಮೆಟಿಕ್ಸ್ ಇದೆ, ಅದರಲ್ಲಿ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ತುಂಬಾ ಒಳ್ಳೆ ಮಾರ್ಕ್ಸ್ ಬಂತು, ಬಟ್ ಅದಕ್ಕಿಂತ ಹೆಚ್ಚು ಮಾರ್ಕ್ಸ್ ಬರುತ್ತಾ ಅಂತ ಚೆಕ್ ಮಾಡೋದಕ್ಕೆ 2ನೇ ಮತ್ತು 3ನೇ ಬೋರ್ಡ್ ಎಕ್ಸಾಮ್ ಬರುತ್ತೆ. ಆದ್ರೆ 3 ಬೋರ್ಡ್ ಎಕ್ಸಾಮ್ ಕನ್ಸಿಡರ್ ಮಾಡಿದಾಗ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಮೊದಲನೇ ಬೋರ್ಡ್ ಎಕ್ಸಾಮ್ ಇತ್ತು, ಅದರಲ್ಲೇ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಆ ರೀತಿ ಇದ್ದಾಗ ಹೈಯೆಸ್ಟ್ ಬಂದಿರುವಂತಹ ಮಾರ್ಕ್ಸ್ ಏನಿರುತ್ತೆ ಅದನ್ನೇ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಈ ರೀತಿ ವ್ಯವಸ್ಥೆ ಇರುತ್ತೆ. ಸೊ ಪಾಸ್ ಆಗೋದಕ್ಕೂ ಕೂಡ ಯಾವ್ದಾದ್ರು ವಿದ್ಯಾರ್ಥಿಗಳು ಫೇಲ್ ಆಗಿದ್ರೆ ಪಾಸ್ ಆಗಿ ಮುಂದಿನ ಕೋರ್ಸ್ ಅನ್ನ ಜಾಯ್ನ್ ಆಗಬಹುದು. ಹಾಗೆ ಯಾವ್ದಾದ್ರು ವಿದ್ಯಾರ್ಥಿಗಳು ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹೇಳಿದ್ರೆ ಅವರು ಕೂಡ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈಗ ಎಕ್ಸಾಮ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕನ್ನಡ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.